ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದು ಚಂದ್ರಗ್ರಹಣ, ಹೀಗಾಗಿ ಈ ದಿನದ ಆಚರಣೆ ಹೇಗೆ, ಯಾವ ರಾಶಿಯವರಿಗೆ ಶುಭ ಹಾಗೂ ಯಾರಿಗೆ ಅಶುಭ, ಈ ಎಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇವತ್ತು ರಾಹುಗ್ರಸ್ತ ಚಂದ್ರಗ್ರಹಣ, ಈ ದಿನದ ವಿಶೇಷತೆ ಏನು ಅಂತ? ಈ ಗ್ರಹಣ ಅನ್ನುವಂಥದ್ರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಷಯಗಳು ಉಂಟು. ಅದರಲ್ಲಿ ಮೊದಲನೇದು ಬರುವಂಥದ್ದು ಖಗ್ರಾಸ, ಆಮೇಲೆ ಕಂಕಣ ಗ್ರಹಣ ಅಂಥೇಳಿ, ಮತ್ತು ಖಂಡಗ್ರಾಸ ಗ್ರಹಣ ಅಂಥೇಳಿ, ಮತ್ತು ಛಾಯಾಕಲ್ಪ ಗ್ರಹಣ ಅನ್ನುವಂಥದ್ದು ಈ 4 ರೀತಿಯಾಗಿ ಬರ್ತದೆ. ಅದರಲ್ಲಿ ಈ ಚಂದ್ರಗ್ರಹಣ ಅಂತ ಹೇಳಿದರೆ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದು ಚಂದ್ರನಿಗೆ ಭೂಮಿಯ ನೆರಳು ಆವರಿಸಿತ್ತು ಅಂತ ಆದರೆ ಅದನ್ನು ಚಂದ್ರಗ್ರಹಣ ಅಂತೇಳಿ ಹೇಳ್ತಾರೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದು ಚಂದ್ರನ ಬಿಂಬ ಅನ್ನುವಂಥದ್ದು ಸೂರ್ಯನನ್ನು ಆವರಿಸಿದರೆ ಅದನ್ನು ಸೂರ್ಯಗ್ರಹಣ ಅಂತೇಳಿ ಹೇಳ್ತಾರೆ. ವಿಶೇಷವಾಗಿ ಸೂರ್ಯಗ್ರಹಣ ಅನ್ನುವಂಥದ್ದು ಅಮಾವಾಸ್ಯೆಯಲ್ಲಾಗುವಂಥದ್ದು, ಚಂದ್ರಗ್ರಹಣ ಅನ್ನುವಂಥದ್ದು ಹುಣ್ಣಿಮೆಯಲ್ಲಾಗುವಂಥದ್ದು. ಯಾಕಂದರೆ ಹುಣ್ಣಿಮೆಯಲ್ಲಿ ಚಂದ್ರ ಅನ್ನುವಂಥದ್ದು ಕಾಣಿಸ್ತದೆ ಅನ್ನುವಂಥ ದೃಷ್ಟಿಯಿಂದ ಆ ಸಂದರ್ಭಗಳಲ್ಲೇ ಆಗುವಂಥದ್ದು. ಹಾಗೆ ಈ ಒಂದು ರಾಹುವಿನ ಬಿಂದುವಿನಲ್ಲಿ ಸಂಭವಿಸಿದಂತಹ ರಾಹುಗ್ರಸ್ತ ಅನ್ನುವಂಥದ್ದು ಈ ಗ್ರಹಣಕ್ಕೆ ಕಾರಣ ಆಗ್ತದೆ. ಯಾಕೆ ಪ್ರತಿ ತಿಂಗಳು ಆಗೋದಿಲ್ಲ ಇದೇ ಗ್ರಹಣಕ್ಕೆ ಅಂತ ಕೇಳ್ಬೋದು. ಆ ಒಂದು ಗ್ರಹ ಅನ್ನುವಂಥದ್ದು ಸುತ್ತುವಂಥ ಪರಿಧಿ ಅನ್ನುವಂಥದ್ದೇನಿದೆ, ಆ ಪರಿಧಿಯಲ್ಲಿ ಚಂದ್ರ ಅನ್ನುವಂಥದ್ದು ಬಂದಾಗ ಚಂದ್ರನ ಬಿಂಬ ಅಥವಾ ರಾಹುವಿನ ಬಿಂಬ ಅನ್ನುವಂಥದ್ರಲ್ಲಿ ಕೂಡಿದಾಗ ಈ ಗ್ರಹಣ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಆಮೇಲೆ ಭೂಮಿಯಿಂದ ಚಂದ್ರ ಅನ್ನುವಂಥವನು 13 ಡಿಗ್ರಿಗಿಂತ ಕಮ್ಮಿ ಇದ್ದಾಗ ಈ ಗ್ರಹಣ ಅನ್ನುವಂಥದ್ದು ಸಂಭವಿಸ್ತದೆ. ಹಾಗೆ ಆ ಗ್ರಹಣ ಸಂಭವಿಸುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ದಿನದಲ್ಲಿ ರಾಹು ಮತ್ತು ಚಂದ್ರನ ಗ್ರಹಣ ಅನ್ನುವಂಥದ್ದು. ಹಾಗಾಗಿ ಏನೆಲ್ಲ ಆಗ್ಬೋದು, ಇನ್ನು ರಾಹು ಅನ್ನುವಂಥವನು ಈ ಮನೋವ್ಯತೆಗಳು ಅಥವಾ ಈ ಬುದ್ಧಿಮಾಂದ್ಯತೆಗಳು, ಈ ಬುದ್ಧಿಯಿಂದ ಉಂಟಾಗುವಂಥ ತೊಂದರೆಗಳನ್ನು ಕೊಡ್ಬೋದು. ಬುದ್ಧಿಯಿಂದ ಅಂತ ಹೇಳಿದರೆ ಮನೋವಿಕಲ್ಪ, ಈ ಮನಸ್ಸು ಹಾಳು ಮಾಡಿಕೊಂಡು ಏನನ್ನೋ ಮಾತಾಡಿಯೋ ಅಥವಾ ಏನನ್ನೋ ಒಂದು ಡಿಸಿಷನ್ ತಗೊಂಡೋ ಅದರಿಂದ ಉಂಟಾಗುವಂಥ ತೊಂದರೆಗಳನ್ನು ನಾವಿಲ್ಲಿ ಅನುಭವಿಸ್ಬೋದು. ಹಾಗೆ ಇನ್ನು ರಾಹು ಚಂದ್ರನಿಂದ ಭೂಕಂಪನಾದಿಗಳನ್ನು, ಹಾಗೆ ಮತ್ತು ನಂತರದಲ್ಲಿ ಚಂದ್ರನಿಂದ ಅತಿಯಾಗಿರುವಂಥ ನೀರಿನಿಂದ ತೊಂದರೆಗಳನ್ನು ಉಂಟಾಗಿ ಅದರಿಂದ ತೊಂದರೆಗಳನ್ನು ಅನುಭವಿಸುವಂಥದ್ದಾಗಿರ್ಬೋದು. ಈ ನಮ್ಮ ಭಾರತ ದೇಶದಲ್ಲಿ ಚಂದ್ರಗ್ರಹಣ ಸೂರ್ಯಗ್ರಹಣಗಳು ಹೆಚ್ಚು ಆಚರಣೆಯಲ್ಲಿರೋದ್ರಿಂದ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಯಾವುದೇ ದೋಷಗಳು ಅನ್ನುವಂಥದ್ದು ನಾವು ಗೋಚರಕ್ಕೆ ಬರೋದಿಲ್ಲ ನಮಗೆ. ಯಾಕೆ ಅಂದರೆ ನಾವು ಅದನ್ನು ಆಚರಣೆ ಮಾಡ್ತೇವೆ, ಅದಕ್ಕೆ ಬೇಕಾಗಿರುವಂಥ ವಿಧಿವಿಧಾನಗಳನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಆದರೆ ಗಮನಿಸಿರ್ಬೋದು, ಈ ಹಿಂದೆ ಚಂದ್ರಗ್ರಹಣ ಅನ್ನುವಂಥದ್ದು ಒಂದು 2-3 ಚಂದ್ರಗ್ರಹಣ ಅನ್ನುವಂಥದ್ದು ಬಂದರೂ ನಮ್ಮ ಭಾರತ ದೇಶಕ್ಕೆ ಗೋಚರಕ್ಕಿರಲಿಲ್ಲ, ನಾವು ಆಚರಣೆಯನ್ನು ಮಾಡಿರಲಿಲ್ಲ. ಆದರೆ ಆ ಒಂದು ಬಿಂಬ, ಆ ಒಂದು ಕಿರಣಗಳು ಎಲ್ಲಿ ಬೀಳ್ತದೆಯೋ ಯಾವ ದೇಶದಲ್ಲಿ, ಆ ದೇಶದಲ್ಲಿ ಸಂಬಂಧಿತವಾಗಿ ನೀವು ಒಮ್ಮೆ ಹಿಂದುಗಡೆ ಇತಿಹಾಸವನ್ನು ತೆಗೆದು ನೋಡಿದರೆ, ಆವತ್ತಿನ ಕಾಲಘಟ್ಟದ ಅದಾದ್ರ ಮೇಲೆ ನಂತರದ್ದು ನೋಡಿದರೆ ಅಲ್ಲೆಲ್ಲ ಅತಿವೃಷ್ಟಿ ಅನಾವೃಷ್ಟಿಗಳು ಅತಿ ಹೆಚ್ಚಾಗಿದೆ, ತುಂಬ ಸಾವು ನೋವುಗಳಾಗಿರುವಂಥದ್ದು. ಅದಾದ್ರ ಮೇಲೆ ಹೆಚ್ಚು ಅಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಹೋದಂಥದ್ದು, ಮತ್ತು ಈ ನೀರಿನಿಂದ ಕೆಲವೊಂದು ಹೆಚ್ಚು ಸಮಸ್ಯೆಗಳು ಬಂದು ತುಂಬ ಜನ ಸತ್ತು ಹೋದಂಥದ್ದು, ಇದನ್ನೆಲ್ಲ ನಾವು ಗಮನಿಸ್ಬೋದು. ಹಾಗೆ ಈಗ ಆಗ್ತಿರುವಂಥದ್ದು ಪೂರ್ಣ ಪ್ರಮಾಣದ ಒಂದು ಗ್ರಹಣ ಅನ್ನುವಂಥದ್ದು. ಚಂದ್ರನ ಮೇಲೆ ಪೂರ್ಣವಾಗಿರ್ತಕ್ಕಂಥ ಭೂಮಿಯ ಆ ನೆರಳುಗಳು ಅನ್ನುವಂಥದ್ದೆಲ್ಲ ಬಿದ್ದಾಗ, ಅತಿ ಹತ್ತಿರದಲ್ಲಿ ಆ ಗ್ರಹಗಳು ಪಾಸಾಗುವಾಗ ಅದರ ಮೇಲೆ ಪೂರ್ಣವಾಗಿರ್ತಕ್ಕಂಥ ಕಿರಣಗಳು ಬೀಳ್ತದೆ. ಆಗೇನಾಗ್ತದೆ, ಭೂಮಿಯ ಕಿರಣ ಅನ್ನುವಂಥದ್ದು ಬೀಳಿದಾಗ ರಕ್ತಚಂದನ, ಈಗ ನಾನಿಲ್ಲ ಹಣೆಯಲ್ಲಿ ಹಾಕ್ಕೊಂಡಿರುವಂಥದ್ದು ನಾನು ಇಟ್ಕೊಳ್ಳುವಂಥದ್ದು ರಕ್ತಚಂದನ ಅಂತ, ಇದೇ ಬಣ್ಣದ ರಕ್ತಚಂದನದ ಬಣ್ಣಕ್ಕೆ ಆ ಒಂದು ಚಂದ್ರ ಅನ್ನುವಂಥದ್ದು ತಿರುಗ್ತಾನೆ. ಯಾಕಂದರೆ ಆ ನೆರಳು ಅದರ ಮೇಲೆ ಬಿದ್ದಾಗ ಅದರಲ್ಲಿ ಉಂಟಾಗುವಂಥ ಕಲೆ, ಅದಕ್ಕೆ ಇದನ್ನು ರಕ್ತಚಂದನ ಚಂದ್ರಗ್ರಹಣ ಅಂತ ಹೇಳಿಯೂ ಹೇಳ್ತಾರೆ. ಏನು ರಕ್ತ ಏನೋ ಹೇಳ್ತಾ ಇದ್ದಾರೆ ಎಲ್ಲರೂ, ಏನೋ ರಕ್ತಗ್ರಹಣ ಅಂತೇಳಿ ಕೆಂಪು ಇರೋದರಿಂದ. ಆದರೆ ಅದು ಪೂರ್ಣವಾಗಿರ್ತಕ್ಕಂಥ ಕೆಂಪಲ್ಲ, ರಕ್ತಚಂದನ ಹೇಗಿರ್ತದೆ ಅಂದರೆ ತೆಳುವಾಗಿರ್ತಕ್ಕಂತಹ ಕೆಂಪು, ಆ ರಕ್ತಚಂದನದ ಆಕಾರದಲ್ಲಿ ಇವತ್ತಿನ ಚಂದ್ರಗ್ರಹಣ ಅನ್ನುವಂಥದ್ದು ಆಗ್ತದೆ. ಹಾಗೆ ಇನ್ನು ವಿಶೇಷವಾಗಿ ಯಾವ ರಾಶಿಯವರಿಗೆ ಈ ರೀತಿ ತೊಂದರೆಗಳೆಲ್ಲ ಇದೆ ಅನ್ನುವಂಥದ್ದು ನಾವು ಚಿಂತನೆ ಮಾಡುವಾಗ, ಈ ಖಗ್ರಾಸ ಚಂದ್ರಗ್ರಹಣ ಅನ್ನುವಂಥದ್ದು ಅತಿ ವಿಶೇಷವಾಗಿರುವಂಥದ್ದು. ಇದು ಪೂರ್ಣ ಪ್ರಮಾಣದಲ್ಲಾಗುವಂಥದ್ದು ಕಾರಣದಿಂದ ಇಲ್ಲಿ ನಮಗೆ ಒಂದು ರಾತ್ರಿ 9:27 ಶುರುವಾಗಿ ಮಧ್ಯಕಾಲದಲ್ಲಿ 11:40 ಮತ್ತು ರಾತ್ರಿ 1:27 ಇದು ಬಿಡುಗಡೆ ಆಗ್ತದೆ.
3 ಗಂಟೆ 15 ನಿಮಿಷಗಳ ಕಾಲ ಈ ಒಂದು ಗ್ರಹಣ ಅನ್ನುವಂಥದ್ದು ಭಾರತ ದೇಶಕ್ಕೆ ಗೋಚರಕ್ಕೆ ಬರ್ತದೆ. ಈ ಸಂದರ್ಭಗಳಲ್ಲಿ ನಾವು ಭೋಜನ ವಿಚಾರಗಳನ್ನು ಚಿಂತನೆ ಮಾಡಬೇಕಾಗ್ತದೆ. ಭೋಜನ ಅಂತ ಹೇಳಿದರೆ ಊಟವನ್ನು ಮಾಡುವಂಥದ್ದು. ಈ ವಿಚಾರಗಳೆಲ್ಲ ಒಂದು ಗ್ರಹಣ ಪ್ರಾರಂಭ ಆಗಲಿಕ್ಕಿಂತ ಮುಂಚಿತವಾಗಿ ಶಾಸ್ತ್ರಕಾರರು ಹೇಳಿರುವಂಥದ್ದೇನು ಅಂತ ಕೇಳಿದರೆ 8 ಗಂಟೆಯ ಮುಂಚಿತವಾಗಿ ನೀವೇನನ್ನಾದರೂ ತಿನ್ಕೊಂಡು ಮುಗಿದಿರಬೇಕು ಅಂತ. ಯಾಕೆ ಅಂತ ಕೇಳಿದರೆ ಆಯುರ್ವೇದದಲ್ಲಿ ಒಬ್ಬ ಮನುಷ್ಯ ಸೇವನೆ ಮಾಡಿದಂತಹ ಆಹಾರ ಅನ್ನುವಂಥದ್ದು ಅದು ಪಚನಕ್ರಿಯೆ ಆಗಲಿಕ್ಕೆ, ಜೀರ್ಣವಾಗಲಿಕ್ಕೆ 8 ಗಂಟೆಗಳ ಕಾಲಾವಕಾಶ ಬೇಕಾಗ್ತದೆ. ಹಾಗಾಗಿ 8 ಗಂಟೆಯ ಮುಂಚಿತವಾಗಿ ನಾವೇನನ್ನಾದರೂ ತಿನ್ಕೊಂಡು ಬಿಡ್ಬೋದು, ಅರ್ಥಾತ್ ಒಂದು 4 ಗಂಟೆ ಅಷ್ಟೊತ್ತಿಗೆ. ಇನ್ನು ಗರ್ಭಿಣಿಯರು ಹಾಗೆ ನಂತರದಲ್ಲಿ ರೋಗಗ್ರಸ್ತರು ಇವರೆಲ್ಲ ಇದ್ದರು ಅಂತ ಆದರೆ ದ್ರವರೂಪದ ವಸ್ತುಗಳನ್ನು ಆ ಸಂದರ್ಭಕ್ಕೆ ತಗೊಳ್ಬೋದು ಅನ್ನುವಂಥದ್ದು. ಯಾಕಂದರೆ ಅವರಿಗೆ ಆರೋಗ್ಯ ಇದಮಿತ್ತಮ್ ಅವರು ಇರಲೇಬೇಕು, ತಗೊಳ್ಳೇಬೇಕು ಆರೋಗ್ಯದ ದೃಷ್ಟಿಯಿಂದ ಅನ್ನುವಂಥ ದೃಷ್ಟಿಯಿಂದ ದ್ರವರೂಪದ ವಸ್ತುಗಳನ್ನೇನಾದರೂ ತಗೊಳ್ಬೋದು. ಮತ್ತು ರಾತ್ರಿ ಗ್ರಹಣ ಮುಗಿದ ನಂತರ ಬೆಳಗ್ಗೆ ದೇವರ ವಸ್ತುಗಳನ್ನೆಲ್ಲ ಶುದ್ಧ ಮಾಡಿ ದೇವರಿಗೆ ಒಂದು ಅಭಿಷೇಕಾದಿಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡುವಂಥದ್ದು. ಹಾಗಾದರೆ ಮತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪೂಜಾ ಪುನಸ್ಕಾರ ಆದಿಗಳನ್ನು ಏನನ್ನು ಮಾಡಬೇಕು? ಇದು ಪೂರ್ಣವಾಗಿ ರಾಹು ಮತ್ತು ಚಂದ್ರನ ಯುತ ಇರುವಂಥ ಗ್ರಹಣ ಹಿಡಿಯುವಂಥದ್ದಾದ್ದರಿಂದ ಸೂರ್ಯನಿಗೆ ಹೇಳಿರುವಂಥ ಚಂದ್ರನಿಗೆ ಹೇಳಿರುವಂಥ ಅಕ್ಕಿಯನ್ನು, ಹಾಗೆ ಚಂದ್ರನಿಗೆ ಹೇಳಿರುವಂಥ ಅಕ್ಕಿಯನ್ನು, ನಂತರದಲ್ಲಿ ಉದ್ದಿನ ಬೇಳೆಯನ್ನು ತನ್ನ ತಲೆಗೆ ಸುತ್ತು ಬರೆಸ್ಕೊಂಡು ಆ ಸಂದರ್ಭದಲ್ಲಿ ತೆಗೆದಿಡುವುದು ಒಂದು ಕಡೆ. ನಂತರದಲ್ಲಿ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಅದನ್ನು ತಲೆಗೆ 3 ಸಾಲಿ ಸುತ್ತು ಬರೆಸಿ ಅದನ್ನು ತೆಗೆದು ಒಂದು ಭಾಗದಲ್ಲಿ ಇಡುವುದು. ಬೆಳಗ್ಗೆ ಹೊತ್ತಿನಲ್ಲಿ ಆ ಎಣ್ಣೆಯನ್ನು ದೀಪಕ್ಕೆ ಎಲ್ಲಾದರೂ ವಿಷ್ಣುವಿನ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಕೊಡುವಂಥದ್ದು. ಯಾರು ತಗೊಳ್ಳಿಲ್ಲ ಅಂದ ಪಕ್ಷದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಉಪಯೋಗಿಸ್ಬೋದು. ಹಾಗೆ ತೆಗೆದಿಟ್ಟಂಥ ದ್ರವ್ಯವನ್ನು ರಾತ್ರಿ ಕಾಲದಲ್ಲಿ ನಾವು ದಾನ ಮಾಡಲಿಕ್ಕೆ ಬ್ರಾಹ್ಮಣರು ಸಿಗುವುದಿಲ್ಲ. ಆದ್ದರಿಂದ ಪ್ರಾತಃ ಕಾಲದಲ್ಲಿ ಉತ್ತಮವಾಗಿರುವಂಥ ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು. ಯಾಕೆ ಉತ್ತಮವಾಗಿರುವಂಥ ಬ್ರಾಹ್ಮಣನಿಗೆ ದಾನ ಮಾಡಬೇಕು? ಇಲ್ಲ ಅಂತ ಹೇಳಿದರೆ ಒಂದು ಗೋವಿಗೆ ಕೊಡುವಂಥದ್ದು ಮಾಡಬೇಕು. ಯಾಕೆ ಅಂತ ಕೇಳಿದರೆ ಗೋವಿನಲ್ಲಿ ಸಾವಿರಾರು ಕೋಟ್ಯಾನುಕೋಟಿ ದೇವತೆಗಳಿದ್ದಾರೆ. ಹಾಗಾಗಿ ನಮ್ಮ ಪಾಪ ಅನ್ನೋದು ಬಟ್ರೆ ಹಾಗಾದರೆ ನಮ್ಮ ಪಾಪ ಎಲ್ಲ ಗೋವಿಗೆ ಹೋಗೋದಿಲ್ವ? ಅದು ಇನ್ನೂ ತಪ್ಪಲ್ವಾ? ಗೋವಿನಲ್ಲಿರುವಂಥ ದೇವತಾ ಶಕ್ತಿ ಅನ್ನುವಂಥದ್ದು ನಮ್ಮ ಪಾಪಕರ್ಮಗಳನ್ನು ಅದು ಹತ ಮಾಡುವಂಥ ಕೆಲಸ, ಪರಿಹಾರ ಮಾಡಿಕೊಳ್ಳುವಂಥ ಆ ಯೋಗ ಅನ್ನುವಂಥದ್ದು ಗೋವಿನಲ್ಲಿದೆ. ಹಾಗಾಗಿ ಗೋವಿಗೆ ಕೊಟ್ಟರು ಪರಿಹಾರ ಆಗ್ತದೆ. ಇನ್ನೊಂದು ಬ್ರಾಹ್ಮಣನಿಗೆ ಯಾಕೆ ಕೊಡಬೇಕು ಅಂತ ಕೇಳಿದರೆ ಅವನು ತ್ರಿಕಾಲ ಸಂಧ್ಯಾವಂದನಾದಿಗಳನ್ನು, ಗಾಯತ್ರಿ ಅನುಷ್ಠಾನಾದಿಗಳನ್ನು ಮಾಡ್ತಾ ಇರ್ತಾನೆ. ಯಾವುದೇ ದಾನವನ್ನು ತೆಗೆದುಕೊಂಡ್ರು ಆ ಶಕ್ತಿ ಅನ್ನುವಂಥದ್ದು ಅವನಲ್ಲಿರ್ತದೆ. ಈಗ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಇದ್ದರೆ ಮಾತ್ರ ಯಾವುದಾದ್ರು ರೋಗ ಬಂದರೆ ಇದು ಮಾಡಲಿಕ್ಕೆ ಸಾಧ್ಯತೆ ಬಿಟ್ಟರೆ, ಇಮ್ಯುನಿಟಿ ಪವರ್ ಕಮ್ಮಿ ಆದರೆ ಅವನು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಆ ಬ್ರಾಹ್ಮಣರಲ್ಲಿ ಮಾಡುವಂಥ ಜಪತಪಾನುಷ್ಠಾನಗಳು ಅನ್ನುವಂಥದ್ದು ತೆಗೆದುಕೊಂಡಂಥ ದಾನ ಅವನಿಗೆ ಶೀಘ್ರವಾಗಿ ಒಳ್ಳೆ ಫಲಗಳನ್ನು ಕೊಡುವಂಥ ಯೋಗಗಳು ಅವರಲ್ಲಿರ್ತದೆ. ಹಾಗಾಗಿ ದಾನಾದಿಗಳನ್ನು ಇಬ್ಬರಿಗೆ ಕೊಡುವಂಥದ್ದು ಮಾಡಬೇಕು. ನಂತರದಲ್ಲಿ ಇನ್ನು ಬೇರೆ ವಿಚಾರಗಳನ್ನು ಆ ಸಂದರ್ಭಗಳಲ್ಲಿ ನಾವೇನು ತಿನ್ನಬಾರ್ದು. ಯಾಕೆ ಅಂತ ಕೇಳಿದರೆ ಗ್ರಹಣ ಅನ್ನುವಂಥದ್ದು ಒಂದು ರೀತಿ ಛಾಯೆ ಅಂತ ಹೇಳಿದರೆ ಗ್ರಹಗಳಿಗೆ ನೆರಳು ಬಿದ್ದು ಅದು ಸಂಕಷ್ಟಕ್ಕೆ ಬರುವಂಥದ್ದು ಅಂತೇಳಿ. ಹಾಗಾದರೆ ಇದರಿಂದ ಯಾರ್ಯಾರಿಗೆ ತೊಂದರೆ ಆಗ್ತದೆ ಅನ್ನುವಂಥ ಚಿಂತನೆ ಮಾಡಿದಾಗ ಒಂದು ಮನುಷ್ಯನ ಮೇಲೆ ಅತಿಯಾಗಿರ್ತಕ್ಕಂತಹ ಪರಿಣಾಮವನ್ನು ಬೀಳ್ತದೆ. ಯಾವ ರೀತಿ ಅಂತ ಕೇಳಿದ್ರೆ ಮನೋವಿಕಾರ ರೋಗಗಳು. ಮನೋವಿಕಾರ ಅಂತ ಹೇಳಿದರೆ ಈ ಬುದ್ಧಿಮಾಂದ್ಯತೆ ಆಗುವಂಥದ್ದು, ಇದಕ್ಕೆ ಸಂಬಂಧಿತವಾಗಿರುವಂಥ ಪರಿಸ್ಥಿತಿಗಳು ಹೆಚ್ಚಾಗಿ ಕಾಣಿಸ್ತದೆ. ಮತ್ತು ಇನ್ನು ಚಂದ್ರನಿಂದ ನೀರನ್ನು ಚಿಂತನೆ ಮಾಡ್ಬೋದು, ಬುದ್ಧಿಮಾಂದ್ಯತೆ ಬರುವಂಥದ್ದಾಗಿರಬಹುದು. ಅಥವಾ ಈ ಹುಚ್ಚುಚ್ಚಾಗಿ ಡಿಸಿಷನ್ ತಗೊಳ್ಳುವಂಥದ್ದು, ಇವೆಲ್ಲವೂ ಸಮೇತ ಈ ಚಂದ್ರನಿಂದ ಚಿಂತನೆ ಮಾಡ್ಬೋದು. ಇನ್ನು ಅತಿವೃಷ್ಟಿ, ನೀರಿನಿಂದ ಉಂಟಾಗುವಂಥ ತೊಂದರೆಗಳು, ಇದಿಷ್ಟನ್ನು ಚಿಂತನೆ ಮಾಡ್ಬೋದು. ಹಾಗೆ ಮತ್ತೆ ಗ್ರಹಣ ಕಾಲದಲ್ಲಿ ನಾವೇನನ್ನು ಮಾಡಬೇಕು? ಆದಷ್ಟು ದೇವತಾ ಜಪಗಳನ್ನು ಮಾಡಬೇಕು. ದೇವತಾ ಜಪಗಳನ್ನು ನಿಮಗೆ ಯಾವುದು ಆಗ್ತದೆ ಅದು, ಯಾವುದು ಗೊತ್ತಿಲ್ಲ ಅಂತ ಕೇಳಿದ್ರೆ ವಿಷ್ಣವೇ ನಮಃ, ಇಲ್ಲ ಕೃಷ್ಣಾಯ ನಮಃ, ಇಲ್ಲ ಅಂತ ಹೇಳಿದರೆ ಚಂದ್ರಾಯ ನಮಃ. ಇನ್ನು ಚಂದ್ರನಿಗೂ ಮತ್ತು ರಾಹುವಿಗೂ ಇರುವಂಥ ಜಪಗಳನ್ನು ಅರ್ಧಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿಮರ್ದಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ, ಇಲ್ಲ ಅಂತ ಹೇಳಿದರೆ ದಧಿಶಂಕ ತುಷಾರಾಂ ಕ್ಷೀರೋಧಾರಣ ಸಂಭವಂ ನಮಾಮಿಶರಂ ಸೋಮಂ ಶಂಭೋರ್ಮುಕಟ ಭೂಷಣಂ. ಇದು ಯಾವುದೂ ಬರಲಿಲ್ಲ ಅಂತ ಆದರೆ ಚಂದ್ರಾಯ ನಮಃ, ಇಲ್ಲ ಅಂತ ಕೇಳಿದರೆ ಈ ಕೇತವೇ ನಮಃ, ರಾಹವೇ ನಮಃ. ಇನ್ನು ಈ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ, ಅದಕ್ಕೆ ಹಿಂದಿನ ರಾಶಿ ಮತ್ತು ಮುಂದಿನ ರಾಶಿಗೂ ಸಮೇತ ಸಮಸ್ಯೆ ಅನ್ನುವಂಥದ್ದು ಇರ್ತದೆ. ಮತ್ತು ಆ ರಾಶಿಯ
ಕೇಂದ್ರ ತ್ರಿಕೋಣ ರಾಶಿಗಳಿಗೂ ಸಮೇತ ತೊಂದರೆಗಳನ್ನು ಈ ಗ್ರಹಗಳು ಅನ್ನುವಂಥದ್ದು ಕೊಡ್ತಾ ಹೋಗ್ತದೆ. ಮತ್ತು ಆಯಾ ರಾಶಿಯ ಸಿಂಹಸ್ಥನಾಗಿರ್ತಕ್ಕಂತಹ ಲಗ್ನ, ಸಿಂಹ ಲಗ್ನದಲ್ಲಿ ಹುಟ್ಟಿದಂಥವರಿಗೂ ಸಮೇತ ಇದು ಅತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡ್ತದೆ. ಇನ್ನು ಹಾಗಾದರೆ ಶುಭ ಫಲಗಳನ್ನು ಯಾವ್ಯಾವ ಗ್ರಹಗಳಿಗೆ ಕೊಡ್ತದೆ ಅಂತ ಕೇಳಿದರೆ ಮೇಷ ವೃಷಭ ಅನ್ನುವಂಥದ್ದು, ಹಾಗೆ ಕನ್ಯಾ ಧನಸ್ಸು ಅನ್ನುವಂಥದ್ದು. ನಂತರದಲ್ಲಿ ಮಧ್ಯಮವಾಗಿರ್ತಕ್ಕಂಥ ಫಲಗಳನ್ನು ಮಕರ ಸಿಂಹ ಮಿಥುನ ತುಲಾ ರಾಶಿಗಳಿಗೂ, ಅತಿ ಅನಿಷ್ಟ ಫಲಗಳನ್ನು ಕುಂಭ ವೃಶ್ಚಿಕ ಕರ್ಕಾಟಕ ಮೀನ ರಾಶಿಗಳಿಗೂ ಕೊಡ್ತಾ ಹೋಗ್ತದೆ. ಯಾಕೆ ಅಂತ ಕೇಳಿದರೆ ಈ ಪೂರ್ವಭಾದ್ರ ನಕ್ಷತ್ರ ಕುಂಭ ರಾಶಿ ಅನ್ನುವಂಥದ್ದು, ಪೂರ್ವಭಾದ್ರ ನಕ್ಷತ್ರಕ್ಕೆ ಮತ್ತೆ ನಾವಲ್ಲಿ ರಾಶಿಯನ್ನು ಮೂರು ರಾಶಿಗಳನ್ನು ಚಿಂತನೆ ಮಾಡ್ತೇವೆ. ಅದರಿಂದ ಆ ಮೂರು ರಾಶಿಗಳಿಗೂ ಮತ್ತು ಆ ಕುಂಭ ರಾಶಿಗೆ ಇರುವಂಥ ಹಿಂದು ಮುಂದಿನ ರಾಶಿಗಳು ಕೇಂದ್ರ ತ್ರಿಕೋಣ ರಾಶಿಗಳು ಇದು ಎಲ್ಲದಕ್ಕೂ ತೊಂದರೆ ಕೊಡ್ತದೆ. ಹೇಗೆ ನಾವೀಗ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಆಯ್ತಂತಾದರೆ ಆ ಒಂದು ಅಪರಾಧಿಯ ಪೂರ್ವಪರಗಳನ್ನು ಎಷ್ಟು ದೀರ್ಘವಾಗಿ ವಿಮರ್ಶೆ ಮಾಡ್ತಾರೆ, ಅವನಿಗೆ ಪರಿಚಯ ಇರುವಂಥವ್ರು ಆಗಿರ್ಬೋದು ಅಥವಾ ಅವನ ಬಳಕೆಯಲ್ಲಿರುವಂಥವ್ರು ಆಗಿರ್ಬೋದು, ಎಲ್ಲರನ್ನ ಅವ್ರು ಹೇಗೆ ಇದು ಮಾಡ್ತಾರೆ. ಈ ಕೊರೋನಾ ಬಂದ ಟೈಮಲ್ಲಿ ಯಾರಿಗೆ ಹೋಗಿದ್ದೆಪ್ಪ, ಒಂದು ವಾರ ಎಲ್ಲಿ ಹೋಗಿದ್ದೆಪ್ಪ ನೀನು, ಯಾರ ಹತ್ರ ಮಾತಾಡಿದೆ ಅಂತೆಲ್ಲ ಕೇಳ್ತಾ ಇದ್ರು. ಏನಕ್ಕೆ ಅಂದರೆ ಅವನು ಯಾರ್ಯಾರ ಸಂಪರ್ಕವನ್ನು ಬಳಸಿದ್ದಾನೆ ಅಂತ. ಹಾಗೆ ಈ ಪೂರ್ವಭಾದ್ರ ಕುಂಭ ರಾಶಿಗೂ ಸಮೇತ ಆ ಕೇಂದ್ರ ತ್ರಿಕೋಣ ರಾಶಿಗಳು ಅಥವಾ ಅದರ ಹಿಂದಿನ ಮುಂದಿನ ರಾಶಿಗಳು ಅನ್ನುವಂಥದ್ದಕ್ಕೂ ಸಮೇತ ಇದು ತೊಂದರೆ ಕೊಡ್ತದೆ. ಯಾಕಂದರೆ ಆ ರಾಶಿಯ ಒಟ್ಟಿಗೆ ಇರ್ತದೆ. ಆ ಬಿಂಬ ಅನ್ನುವಂಥದ್ದು ಗ್ರಹಣ ಕಾಲದಲ್ಲಿ 13 ಡಿಗ್ರಿಗಿಂತ ಕಮ್ಮಿ ಬಂದಾಗ ಅದರ ಸುತ್ತಮುತ್ತ ಇರುವಂಥ ರಾಶಿಗೂ ಅಥವಾ ಅದರ ದೃಷ್ಟಿ ಇರುವಂಥ ರಾಶಿಗೂ ಸಮೇತ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಹೆಚ್ಚಿನದಾಗಿ ರೋಗಿಷ್ಠರು, ಹಾಗೆ ವೃದ್ಧರು, ಆಮೇಲೆ ಈ ತೊಂದರೆಗಳನ್ನು ಅನುಭವಿಸ್ತಿರೋರು ಆರೋಗ್ಯದಲ್ಲಿ, ಅವರೆಲ್ಲ ಏನು ಸಮಸ್ಯೆ ಇಲ್ಲ. ಬೇರೆಯವರು ಒಂದು ಮಧ್ಯಾಹ್ನ ಒಂದು 12 ಗಂಟೆ ಕಾಲದಲ್ಲಿ ನಿಮ್ಮ ಊಟವನ್ನೆಲ್ಲ ಮುಗಿಸಿಕೊಂಡು ಮನೆಯಲ್ಲಿ ಉಳಿದಂಥ ಭಕ್ಷ್ಯಗಳನ್ನೆಲ್ಲ ಹೊರಗಡೆ ಚೆಲ್ಲಿ ಆ ಸಂದರ್ಭದಲ್ಲಿ ದೇವತಾ ಕೆಲಸಗಳನ್ನು ಮಾಡುವಂಥದ್ದು ಉತ್ತಮ. ಮತ್ತು ಮಾರನೇ ದಿನ ಪ್ರಾತಃ ಕಾಲದಲ್ಲೆದ್ದು ದೇವರನ್ನೆಲ್ಲ ಶುದ್ಧಿ ಮಾಡಿ ಪುನಃ ಉತ್ತಮವಾಗಿ ಮಾರನೇ ದಿನ ಬೆಳಗ್ಗೆ ಏನೋ ಅಡುಗೆಗಳನ್ನೆಲ್ಲ ಮಾಡಿ ತಿನ್ನುವಂಥದ್ದು ಸೂಕ್ತದೆ. ಇದಿಷ್ಟು ಗ್ರಹಣ ವಿಷಯಗಳು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವಿನಾಯಕ್ ಅಂತೇಳಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಳಗಾಮಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ಅವ್ರ ನಕ್ಷತ್ರ ಹೇಳಿ ಸರ್. ನಕ್ಷತ್ರ ಇದು ಡೇಟ್ ಆಫ್ ಬರ್ತ್ ಹೇಳಿಲ್ಲ ಅಂದ್ರೆ. 1/11/99. ಓಕೆ. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಬೆಳಗ್ಗೆ 6:00ರಿಂದ 6:48. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಹೇಳಿ. ನಮಸ್ತೆ ಸರ್. ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು? ನಮ್ಮ ಮಗನ ನೌಕರಿ ಬಗ್ಗೆ ಕೇಳಬೇಕಾಗಿತ್ತು. ಏನು ಮಾಡ್ತಾ ಇದ್ದಾನೀಗ? ಈಗ ಇಂಜಿನಿಯರಿಂಗ್ ಓದಿ ಡ್ಯೂಟಿ ಮಾಡ್ತಾ ಇದ್ದಾನೆ. ಅವನು ಹೈ ಲೆವೆಲ್ಗೆ ಹೋಗೋ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ಎಂಥ ವಿಷಯ ಕೇಳಬೇಕಿತ್ತಂದ್ರೆ ಕೊನೆಯದಾಗಿ ಹೇಳಿದ್ದು? ಈಗ ಅವನು ಹೈ ಲೆವೆಲ್ಗೆ ಹೋಗ್ಬೇಕಂದ್ರೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ. ಹೈ ಲೆವೆಲ್ಗೆ ಹೋಗ್ಬೇಕಲ್ವಾ ಅವನು? ಹೆಸರೆಂತ ಒಂದು? ವಿನಾಯಕ್ ಅಂತೇಳಿ. ಈಗ ನೋಡಿ, ಅವನ ಜಾತಕದಲ್ಲಿ ನೋಡುವಾಗ ಸ್ವಲ್ಪ ಈ 2025 ಈ ವರ್ಷ ಏಪ್ರಿಲ್ ತಿಂಗಳಿನಿಂದ ಸ್ವಲ್ಪ ಈ ಏಪ್ರಿಲ್ ಕಳೆದ್ರ ಮೇಲೆ ಸ್ವಲ್ಪ ಬದಲಾವಣೆ ಆದಂಥದ್ದು ಕಾಣಿಸ್ತಾ ಇದೆ. ಅವನು ಈ ವರ್ಷದ ಏಪ್ರಿಲ್ ತಿಂಗಳು ಆಗದಿದ್ದ ಹಾಗೆ ಸ್ವಲ್ಪ ಅವನಲ್ಲಿ ಬದಲಾವಣೆ ಆಯಿತು. ಸ್ವಲ್ಪ ಸಿಟ್ಟು ಜಾಸ್ತಿ ಮಾಡೋದು ಅಥವಾ ಕೆಲಸದ ವಿಚಾರದಲ್ಲಿ ಅವನಿಗೆ ಅಡೆತಡೆಗಳಾಗುವಂಥದ್ದು, ಈ ರೀತಿದೆಲ್ಲ ಆಗ್ತಾ ಬಂತು. ಸ್ವಲ್ಪ ಹೆಸರನ್ನು ಹೆಚ್ಚು ನಾನು ಪಡಿಬೇಕು, ನನ್ನ ಹೆಸರನ್ನುವಂಥದ್ದು ಮೇಲ್ ಬರಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಂತಹ ಒಬ್ಬ ಹುಡುಗ ಇವನು ಅಲ್ವಾ? ಹೌದು. ಹಾಗೆ ಇವನಲ್ಲಿ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ ಜಾತಕ ರೀತಿಯಾಗಿರುವಂಥ ದೋಷಾದಿಗಳು ಅನ್ನುವಂಥದ್ದಿದೆ. ಇದು ಏನು ಮಾಡ್ಬೋದು ಅಂತ ಕೇಳಿದರೆ, ಅವನನ್ನು 1 ವರ್ಷಗಳ ಕಾಲ ಸುಮ್ಮನೆ ಕೂರಿಸುವಂಥ ಯೋಗಗಳೆಲ್ಲ ಇಲ್ಲುಂಟು. ಸದ್ಯದ ಪರಿಸ್ಥಿತಿಗೆ ಈಗ ಸಮಸ್ಯೆಗಳು ಅನ್ನುವಂಥದ್ದು ಈಗ ಶುರುವಾಗಿರುವಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಅವನಿಗೆ ಸ್ವಲ್ಪ ಈ ಸೂರ್ಯನಿಗೆ ಸಂಬಂಧಿತವಾಗಿ ಮತ್ತು ಗುರುವಿಗೆ ಸಂಬಂಧಿತವಾಗಿರುವಂಥ ಸೇವೆಗಳನ್ನು, ಪೂಜೆಗಳನ್ನು ಮಾಡ್ತಾ ಬನ್ನಿ. ಕೆಲವೊಂದು ದೋಷಗಳು ಅನ್ನುವಂಥದ್ದು ಕುಟುಂಬದಿಂದ ಬಂದಂಥದ್ದು, ಅದನ್ನು ನೇರವಾಗಿ ಬಂದು ಭೇಟಿ ಮಾಡಿ. ಏನೆಲ್ಲ ವಿಷಯಗಳಿದೆ ಅದನ್ನು ಹೇಳ್ತೇನೆ. ಉನ್ನತ ಉದ್ಯೋಗಕ್ಕೆ ಹೋಗುವಂಥ ಯೋಗಗಳು ಇವನಲ್ಲಿದ್ದರೂ ಅದು ಆದಷ್ಟು ಅವನೇ ಅದನ್ನು ಹಾಳು ಮಾಡುವಂಥದ್ದು ಅಥವಾ ಹತ್ತಿರದ ತನಕ ಬಂದು ಅದು ಕೈ ತಪ್ಪಿ ಹೋಗುವಂಥ ಯೋಗಗಳೆಲ್ಲ ಇವನಿಗೆ ಆಗ್ತಾ ಇದೆ ಸದ್ಯಕ್ಕೆ. ನೀವು ನೇರವಾಗಿ ಬಂದು ಭೇಟಿ ಮಾಡಿ, ಹೇಳ್ತೇನೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ವಿಶೇಷವಾಗಿ ಎಚ್ಚರದಿಂದಿರಬೇಕು ಅಂತ ಹೇಳ್ತಾರೆ, ಇದು ಯಾಕೆ ಅಂತ?
ಗರ್ಭಿಣಿಯರು ಆ ಸಂದರ್ಭದಲ್ಲಿ ಏನಾಗಿರ್ತದೆ ಕೇಳಿದರೆ ಹೊಟ್ಟೆಯಲ್ಲಿ ಶಿಶು ಅನ್ನುವಂಥದ್ದು ಇರ್ತದೆ. ಆ ತಾಯಿಯ ಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ಆ ಮಗುವಿಗೆ ಧಾರೆ ಎರೆದು ಕೊಟ್ಟಿರ್ತಾರೆ. ಈ ಗ್ರಹಣ ಸಂದರ್ಭಗಳಲ್ಲಿ ಏನಾಗ್ತದೆ, ಈ ಸೂರ್ಯ ಖಗ್ರಾಸ ಸೂರ್ಯಗ್ರಹಣ, ಹಾಗೆ ಕಂಕಣ ಸೂರ್ಯಗ್ರಹಣ, ಚಂದ್ರಗ್ರಾಸ ಸೂರ್ಯಗ್ರಹಣ, ಛಾಯಾಕಲ್ಪ ಸೂರ್ಯಗ್ರಹಣ, ಈ ಸಂದರ್ಭಗಳಲ್ಲಿ ನಾ ಆಗಲೇ ಹೇಳಿದಂತೆ ಆ ಗ್ರಹಗಳು ಯಾವ ಗ್ರಹಕ್ಕೆ ಉಂಟಾಗುವಂಥದ್ದು ಉಂಟೋ ಆ ಗ್ರಹಗಳು ಭೂಮಿಗೆ ಅಥವಾ ಆಯಾ ಗ್ರಹಗಳಿಗೆ ಆ ಅತಿ ಹತ್ತಿರದಲ್ಲಿ ಬರ್ತಾ ಹೋಗ್ತಾರೆ. ಅತಿ ಹತ್ತಿರದಲ್ಲಿ ಬಂದಾಗ ಹೆಚ್ಚು ಕಮ್ಮಿ 13 ಡಿಗ್ರಿಗಿಂತ ಕಮ್ಮಿ ಬರುವಂಥದ್ದು. ಆ ಸಂದರ್ಭದಲ್ಲಿ ಭೂಮಿಯ ಮೇಲೆ ಅಥವಾ ಆ ಒಂದು ಗ್ರಹಣದ ಛಾಯೆ ಅನ್ನುವಂಥದ್ದು ಯಾವ್ಯಾವ ದೇಶದ ಮೇಲೆ ಬೀಳ್ತದೋ ಅಲ್ಲಿ ವಾಸ ಮಾಡುವಂಥ ಜನರಾಗಿರಬಹುದು ಅಥವಾ ಅಲ್ಲಿ ವಾಸ ಮಾಡುವಂಥ ಭೌಗೋಳಿಕವಾಗಿರ್ತಕ್ಕಂಥ ಪ್ರಾಕೃತಿಕ ವಿಕೋಪಗಳಾಗಿರ್ಬೋದು, ಎರಡೂ ಸಮೇತ ಸಮಸ್ಯೆಗಳನ್ನು ಕೊಡ್ತಾರೆ. ವಿಶೇಷವಾಗಿ ಗರ್ಭಿಣಿಯರಿಗೆ ಆ ಸಂದರ್ಭದಲ್ಲಿ ಆ ನೆರಳುಗಳು ಅನ್ನುವಂಥದ್ದು ಅವರು ಬೀಳುವಂಥದ್ದು ಅಥವಾ ಅದನ್ನು ನೋಡುವಂಥದ್ದು ಏನಾಗ್ತದೆ ಕೇಳಿದರೆ ಇವರಿಗೆ ದುಷ್ಪರಿಣಾಮಗಳನ್ನು ಬೀರ್ತಾ ಹೋಗ್ತದೆ, ಮಗುವಿನ ಬೆಳವಣಿಗೆಗೆ ತೊಂದರೆಯನ್ನು ಕೊಡ್ತಾ ಹೋಗ್ತದೆ ಅನ್ನುವಂಥ ಉದ್ದೇಶದಿಂದ ಗ್ರಹಣಗಳನ್ನು ಬರಿಗಣ್ಣಿನಿಂದ ನೋಡಬಾರ್ದು. ಮತ್ತು ಆ ನೆರಳು ಅನ್ನುವಂಥದ್ದು ನಮ್ಮ ದೇಹದ ಮೇಲೆ ಬೀಳಬಾರ್ದು ಅನ್ನುವಂಥ ದೃಷ್ಟಿಯಿಂದ ಗರ್ಭಿಣಿಯರೆಲ್ಲ ಇದ್ರು ಅಂತಾದರೆ ಹಿಂದಿನ ಕಾಲದಲ್ಲಿ ಎಂತ ಮಾಡ್ತಿದ್ರು, ಒಂದು ಕತ್ಲ ರೂಮಲ್ಲಿ ತೊಗೊಂಡೋಗಿ ಬಿಡ್ತಾ ಇದ್ರು, ಯಾವುದೇ ನೆರಳು ಅಲ್ಲಿಗೆ ಬರಬಾರ್ದು ಅಂತ. ಯಾಕೆಂದರೆ ಅಷ್ಟು ಸಮೇತ ಆ ಮಗುವಿಗಾಗಲಿ ಅಥವಾ ಆ ಒಂದು ತಾಯಿಗಾಗಲಿ ಯಾವುದು ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ. ಇನ್ನು ಈ ಕಾಲದಲ್ಲಿ ಗರ್ಭಿಣಿಯರು ಏನು ಮಾಡಬೇಕು ಅಂತ ಕೇಳಿದರೆ ಆದಷ್ಟು ದೇವತಾ ಕೆಲಸಗಳನ್ನು, ದೇವತಾ ಜಪಗಳನ್ನು, ಶ್ರೀರಾಮ ದ್ಯವತಾರ ಪುರುಷ, ಯಾಕಂದರೆ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ, ಅದರ ಸುತ್ತಮುತ್ತ ನೋಡಿದಾಗ ಒಂದು ಶ್ರೀ ಅವತಾರ ಪುರುಷರನ್ನು, ಕಲ್ಕಿ ಏನು ಅವತಾರ ಪುರುಷರಿದ್ದಾರೆ ಅವರನ್ನು ಸ್ಮರಣೆ ಮಾಡುವಂಥದ್ದು, ಹಾಗೆ ದುರ್ಗಿಯನ್ನು, ಸಮಸ್ತವಾಗಿರ್ತಕ್ಕಂಥ ಶಾಕ್ತೇಯವಾಗಿರುವಂಥ ದೇವತೆಗಳು ಅರ್ಥಾತ್ ಸಮಸ್ತವಾಗಿರ್ತಕ್ಕಂತಹ ಸ್ತ್ರೀ ದೇವತೆಗಳನ್ನು ಆರಾಧನೆ ಮಾಡ್ಬೋದು. ವಿಶೇಷವಾಗಿ ಬುಧನಿಂದ ಚಿಂತನೆ ಮಾಡುವಾಗ ಈ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು, ಇದರಿಂದ ಏನಾಗ್ತದೆ ಶುಭ ಫಲಗಳನ್ನು ಕೊಡ್ತಾ ಹೋಗ್ತದೆ. ಇಲ್ಲ ಅಂತ ಹೇಳಿದರೆ ಈ ಮನೋವಿಕಾರ ರೋಗಗಳು, ಅಕಸ್ಮಾತ್ ನಾವೇನು ಮಾಡ್ತೇವೆ ಆಗಿದ್ದಾಯಿತು, ನಾನು ಹೋಗ್ತೇನೆ ಇನ್ನೊಂದು ತಿಂತೇನೆ ಮಾಡ್ತೇನೆ ಅಂತ ಆಯಿತು ಅಂತ ಆದರೆ ಮನೋವಿಕಾರ ರೋಗಗಳು ಬರುವಂಥದ್ದು, ಅಥವಾ ದೇಹದಲ್ಲಿ ಚಂದ್ರನಿಂದ ಉಂಟಾಗುವಂಥ ವೈದ್ಯಕೀಯ ತೊಂದರೆಗಳನ್ನು ಏನು ಹೇಳಿದ್ದಾರೋ ಅದರಿಂದ ಉಂಟಾಗುವಂಥ ತೊಂದರೆಗಳನ್ನು ಆ ಮನುಷ್ಯ ಅನುಭವಿಸ್ತಾನೆ. ಆ ಸಂದರ್ಭಗಳಲ್ಲಿ ಏನನ್ನೂ ಭಕ್ಷಣೆ ಮಾಡಬಾರ್ದು. ಅದಕ್ಕೋಸ್ಕರವೇ 8 ಗಂಟೆ ಮುಂಚಿತವಾಗಿ ನೀವು ಊಟ ಉಪಚಾರಗಳನ್ನು ಮಾಡಿಕೊಂಡು ಬಿಟ್ಟುಬಿಡಿ ಅಂತ ಹೇಳಿರೋದು. ಖಂಡಿತ ಗುರುಜಿ. ಕಾಲರ್ ಇದ್ದಾರೆ ಮೈಸೂರಿಂದ, ಕುಮಾರ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ 27 ಹಾಂ 7 27/7/2002. 2002. ಓಕೆ, ಟೈಮಿಂಗ್ಸ್ ಹೇಳಿ ಮೇಡಮ್. ರಾತ್ರಿ 11:30 ಮೇಡಮ್, 11:30 11:45 ಮೇಡಮ್. ಓಕೆ, ರಾತ್ರಿ 11:30. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಓಕೆ ಮೇಡಮ್. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ ಹೇಳಿ, ಏನು ವಿಷಯ? ಗುರುಜಿ, ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಮದುವೆ ಬಗ್ಗೆ. ಮದುವೆ ಈಗ ಆಗಿದೆಯಾ, ಹುಡುಕ್ತಾ ಇದ್ದೀರಾ? ಇವಾಗ ಹುಡುಕ್ತಾ ಇದೀವಿ ಗುರುಜಿ. ಆಗ್ತಾ ಇಲ್ಲ ಇನ್ನು ಅದು ಗೊತ್ತಾಗ್ತಿಲ್ಲ ಗುರುಜಿ. ಅದು ಶುಕ್ರವಾರಕ್ಕೆ ಬಿಡುತ್ತಾ ಶನಿವಾರಕ್ಕೆ ಬಿಡುತ್ತಾ ಅಂತ ನಮ್ಗೆ ಕನ್ಫ್ಯೂಸ್ ಆಗಿದೆ ಗುರುಜಿ. ಕನ್ಫ್ಯೂಸ್ ಇತ್ತಂತಾದ್ರೆ ಜಾತಕಾದಿಗಳನ್ನು ವಿಮರ್ಶೆ ಮಾಡಬೇಕಾಗ್ತದೆ. ಸದ್ಯಕ್ಕೆ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆ ಮಾಡುವ. ಈಗ ನೋಡಿ, ಅವಳಿಗೆ ಸ್ವಲ್ಪ ಈ ಮಾನಸಿಕವಾಗಿ ಅಂತ ಹೇಳಿದರೆ ಸ್ವಲ್ಪ ತಟಸ್ಥ ಭಾವದಲ್ಲಿ ಇರ್ತಾಳೆ, ಯಾವುದಕ್ಕೂ ಹೆಚ್ಚು ರಿಯಾಕ್ಟ್ ಮಾಡೋದಿಲ್ಲ. ಅದಾದ್ರ ಮೇಲೆ ಅವಳಿಗೆ ಈ ಯಾವುದು ವಿವಾಹಕ್ಕೆ ಪ್ರತಿಬಂಧಕವಾಗಿರುವಂಥದ್ದು ಅವರು ಕುಟುಂಬದಲ್ಲಿರುವಂತಹ ಕೆಲವೊಂದು ಪ್ರೇತ ಕಾಟಗಳು ಅನ್ನುವಂಥದ್ದು ಅವಳಿಗೆ ಪೆಟ್ಟು ಕೊಡ್ತಾ ಇದೆ. ಪ್ರೇತತ್ವ ಅಂತ ಹೇಳಿದರೆ ಕುಟುಂಬದಲ್ಲಿ ಆದಂಥ ದುರ್ಮರಣಗಳು ಅನ್ನುವಂಥದ್ದೇನಿದೆ ಇವಳಿಗೆ ಈ ವಿವಾಹಕ್ಕೆ ಪ್ರತಿಬಂಧಕವಾಗಿ ದೋಷವನ್ನು ಕೊಡ್ತಾ ಇದೆ. ಮತ್ತು ಅವಳು ಅಷ್ಟೇ ಸ್ವಲ್ಪ ಏನು ಅಂತ ಕೇಳಿದರೆ ಹೆದರುವುದು, ಬೆಚ್ಚಿ ಬೀಳೋದು, ಈ ಥರದ್ದೆಲ್ಲ ಅವಳ ಪ್ರವೃತ್ತಿ ಇರುವಂಥದ್ದು. ಹಾಗಾಗಿ ಅದನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸ ಆಗಬೇಕು. ಯಾಕೆ ಅಂತ ಕೇಳಿದರೆ ಇಲ್ಲಿ ದುರ್ಮರಣ ಅಂತ ಕೇಳಿದರೆ ಕುಟುಂಬದಲ್ಲಿ ಸರಿಸುಮಾರು ಒಂದು ಸ್ತ್ರೀಯ ಮರಣ ಅನ್ನುವಂಥದ್ದು ತುಂಬ ಹಿಂಸೆ ಪಟ್ಟು ಹೋದಂಥ ಲಕ್ಷಣಗಳು ಒಂದು ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನು ಪ್ರೇತಾಕರ್ಷಣೆಗಳನ್ನು ಮಾಡಿ ಅದಕ್ಕೆ ಮೋಕ್ಷದ ಕೆಲಸಗಳನ್ನು ಮಾಡಿಕೊಳ್ಳಿ, ಆದಷ್ಟು ಬೇಗ ಅನುಕೂಲತೆ ಆಗ್ತದೆ. ಅದನ್ನು ಹೇಗೆಲ್ಲ ಮಾಡಬೇಕಂತೇಳಿ ನೇರವಾಗಿ ಬನ್ನಿ, ಅದನ್ನು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ವಿಷ್ಣುವನ್ನು ಆರಾಧನೆ ಮಾಡಲಿ, ನಂತರದಲ್ಲಿ ಸ್ವಯಂವರ ಪಾರ್ವತಿಯನ್ನು ಆರಾಧನೆ ಮಾಡ್ತಾ ಬರಲಿ. ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಅದನ್ನೆಲ್ಲ ಹೇಗೆಲ್ಲ ಮಾಡಬೇಕನ್ನುವಂಥದ್ರ ಬಗ್ಗಾಗಿ ವಿಚಾರವನ್ನು ತಿಳಿಸಿಕೊಡ್ತೇನೆ. ಒಳ್ಳೆಯದಾಗಿ. ಓಕೆ, ಧನ್ಯವಾದ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ರಾಜೇಶ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ?
ಚಾಮರಾಜನಗರ ಮೇಡಮ್, ಕೊಳ್ಳೇಗಾಲ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 1984 23/9 ತಿಂಗಳು. 23/9/84. ಮೇಡಮ್, 24 ಬರುತ್ತೆ. 24/9/84. ಹೌದು. ಟೈಮಿಂಗ್ಸ್ ಹೇಳಿ. ಗೊತ್ತಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ನಮಸ್ತೆ. ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಏನು ಕೆಲಸ ಮಾಡ್ತಾ ಇದ್ದೀರಿ? ಏನು ವಿಷಯವನ್ನು ಕೇಳಬೇಕಿದ್ದಿತ್ತು? ಹೇಳಿ ಸರ್. ಹಲೋ. ಮಾತಾಡಿ. ವ್ಯವಸಾಯ ಮಾಡ್ತಾ ಇದ್ದೀವಿ. ವ್ಯವಸಾಯ ಮಾಡ್ತಾ ಇರೋದು. ಈಗ ನಿಮ್ಮ ಬಗ್ಗೆ ಏನು ಆಗ್ತಾ ಇದೆ, ಹಿಂದೇನಾಯಿತು ಮುಂದೇನಾಯಿತು ಅನ್ನುವಂಥದ್ದು ತಿಳ್ಕೊಳ್ಬೇಕು. ಬೇರೆ ಏನು ಪ್ರಶ್ನೆ ಇಲ್ಲ ಅಲ್ವಾ? ನಿಮ್ಮ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ. ನೋಡಿ, ಈಗ ವೇದದಲ್ಲಿ ಶುಕ್ರ ಇರುವಂಥದ್ದು ನಿಮ್ಮ ಜಾತಕಕ್ಕೆ ಈಗ ಸಮಯ ಸರಿ ಇಲ್ದಲೇ ಇರುವಂಥ ಕಾರಣದಿಂದ ತತ್ಕಾಲ ಲಗ್ನವನ್ನು ನಾವು ಚಿಂತನೆ ಮಾಡಿ ಹೇಳುವಾಗ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಅತಿಯಾಗಿ ಈ ಹಣವನ್ನು ಕಷ್ಟಪಟ್ಟು ದುಡಿಯುವಂಥದ್ದು. ಹಣವನ್ನು ಕಷ್ಟಪಟ್ಟು ದುಡಿಯೋದು ಅಂತ ಹೇಳಿದ್ರೆ 1 ವರ್ಷ ಪೂರ ವ್ಯವಸಾಯ ಎಲ್ಲ ಮಾಡಿ ಪ್ರತಿನಿತ್ಯ ಹೋಗಿ ಎಲ್ಲವನ್ನು ನೋಡೋದು. ಅದಾದ್ರ ಮೇಲೆ ಅದರಿಂದ ಬಂದಂಥ ಬೆಲೆ ಅನ್ನುವಂಥದ್ದು ನೀವು ಖರ್ಚು ಮಾಡಿದ ಅರ್ಧ ಭಾಗನೂ ನಿಮಗೆ ಸಿಗುವುದಿಲ್ಲ ಆಗ್ತದೆ. ಆ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ. ಮತ್ತೆ ಇನ್ನೊಂದು, ಈ ಶುಕ್ರನಿಂದ ಚಿಂತನೆ ಮಾಡುವಾಗ ಈ ಸಾಲ ಸೋಲಗಳು ಅನ್ನುವಂಥದ್ದು ಯಾವುದೋ ಬೇಡದ ವಿಚಾರಗಳಿಗೆ ಅತಿಯಾಗಿರುವಂಥ ಸಾಲಗಳನ್ನು ಮಾಡಿ ಅನುಭವಿಸ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಹೌದು. ಹಾಗಾಗಿ ಇಲ್ಲಿ ಕುಟುಂಬದಲ್ಲಿ ಇರುವಂಥ ಕೆಲವೊಂದು ಬಾಧೆಗಳು ಅಂತ ಹೇಳಿದರೆ, ಈ ವಾಮಾಚಾರ ಪ್ರಯೋಗಗಳು ಅಂತ, ದಾಭಿಚಾರ ಅಂತ ಕೇಳಿದ್ರೆ ಒಬ್ಬರಿಗೆ ಕೆಟ್ಟದಾಗಲಿ ಅಂತ ಹೇಳಿ ಮಾಡಿದಂಥ ಆಭಿಚಾರ ಕ್ರಿಯೆಗಳಿಂದ ಸುಮಾರು ಹೆಚ್ಚು ಕಮ್ಮಿ ಇದು ಒಂದು 8-9 ವರ್ಷಗಳಿಂದನೂ ಇದು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ನೀವು. ಹೌದು. ಇದರಿಂದ ಈ 9 ವರ್ಷಗಳಲ್ಲಿ ಒಂದು ಮರಣವೂ ಆದಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಅದನ್ನೆಲ್ಲ ಹೆಚ್ಚು ವಿಮರ್ಶೆ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಮನೆಯಲ್ಲಿ ಮೊದಲು ಆದಂಥ ಆಭಿಚಾರ ಕ್ರಿಯೆಗಳನ್ನು ಸರಿ ಮಾಡಿಕೊಳ್ಳಲಿಲ್ಲ ಅಂತಾದರೆ ಇನ್ನೂ ಇದೇ ರೀತಿ ಅನರ್ಥಗಳನ್ನು ಅನುಭವಿಸಬೇಕಾಗ್ತದೆ. ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಸರಿಯಾಗಿರುವಂಥ ಪರಿಹಾರವನ್ನು ಹೇಗೆ ಮಾಡಬೇಕು ಏನು ಅನ್ನುವಂಥದ್ದನ್ನು ಹೇಳ್ತೇನೆ. ಪ್ರತಿಯೊಬ್ಬರಿಗೂ ಈಗ ಏನಾಗ್ತದೆ, ಇಲ್ಲೇ ಹೇಳಿಬಿಟ್ರಿ ಅಂತ ಆದರೆ ನಾವು ಹೇಳಿದಂಥ ಕಾರ್ಯಗಳನ್ನೇ ಬೇರೆಯವರು ಇದನ್ನು ನೋಡಿಕೊಂಡು ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ನೇರವಾಗಿ ಬಂದು ಭೇಟಿ ಮಾಡಿ. ಯಾಕಂದರೆ ಎಲ್ಲರಿಗೂ ಒಂದೇ ಟ್ಯಾಬ್ಲೆಟ್ ಕೊಡಲಿಕ್ಕೆ ಬರುವುದಿಲ್ಲ. ನಿಮಗೆ ಇರುವಂಥ ರೋಗಕ್ಕೆ ಸರಿಯಾಗಿ ಔಷಧಗಳನ್ನು ಕೊಡಬೇಕಂತಾದರೆ ಅದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಿ. ಅದೆಲ್ಲ ಸೂಕ್ಷ್ಮ ವಿಷಯಗಳಾದ್ದರಿಂದ ನಾವಿಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಂತರದಲ್ಲಿ ಅದನ್ನು ಪ್ರಶ್ನಾಚಿಂತನಾದಿಗಳನ್ನು ಮಾಡಿ ನಿಮಗೆ ಸರಿಯಾಗಿರುವಂಥ ಮಾರ್ಗವನ್ನು ಹುಡುಕಿ ಕೊಡ್ತೇವೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ರಾಜೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಸಮಯದಲ್ಲಿ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಿರ್ತಾರೆ, ಅದು ಯಾಕೆ ಅಂತ? ಈಗ ದೇವಸ್ಥಾನಗಳು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಗ್ರಹಣ ಕಾಲ, ಮೋಕ್ಷ ಕಾಲದಲ್ಲಿ ದೇವರನ್ನು ಸ್ವಚ್ಛ ಮಾಡಿ ನಂತರದಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು. ಬಿಟ್ಟರೆ ವಿಶೇಷವಾಗಿ ದೇವತಾರಾಧನೆಗಳನ್ನು ಯಾವುದೋ ಈಗ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕಾದಿಗಳನ್ನು ಮಾಡೋದು, ಅಥವಾ ಮತ್ತೊಂದು ಅಮ್ಮನವರ ದೇವಸ್ಥಾನದಲ್ಲಿ ಅಲಂಕಾರ ಸೇವೆಯನ್ನು ಕೊಡೋದು, ವಿಷ್ಣುವಿನ ದೇವಸ್ಥಾನದಲ್ಲಿ ಅಲಂಕಾರ ಸೇವೆ ಕೊಡೋದು, ಗಣಪತಿಗೆ ವಿಶೇಷವಾಗಿ ನೈವೇದ್ಯಾದಿಗಳನ್ನು ಕೊಡುವಂಥದ್ದು, ಇದೆಲ್ಲವೂ ನಿಷಿದ್ಧ. ಆ ಸಂದರ್ಭದಲ್ಲಿ ದೇವತೆಗಳನ್ನು ನಾವು ಆರಾಧನೆ ಮಾಡಲಿಕ್ಕಿಲ್ಲ. ಯಾಕಂದರೆ ದೇವತಾ ಸ್ವರೂಪ ಅನ್ನುವಂಥ ಅತಿ ಶಕ್ತಿಯುತವಾಗಿರುವಂಥದ್ದಾದ್ದರಿಂದ ಈ ಸಂದರ್ಭದಲ್ಲಿ ಸೂತಕಾಚರಣೆ ಅಥವಾ ಆ ದೇವತಾ ಆ ಒಂದು ಬೌಂಡ್ರಿ ಒಳಗಡೆ ನಾವು ಹೋಗ್ಲಿಕ್ಕಿಲ್ಲ. ಯಾಕಂದರೆ ಅದರ ಶಕ್ತಿಗಳು ಅನ್ನುವಂಥದ್ದು ಬೇರೆ ಆಗಿರ್ತದೆ, ಗ್ರಹಣದ ಅದರಿಂದ ಪರಿಣಾಮ ಬೀರುವಂಥ ಶಕ್ತಿಗಳು ಬೇರೆ ಆಗಿರ್ತದೆ. ಆ ಕಾಲದಲ್ಲಿ ದೇವತಾನುಗ್ರಹಕ್ಕೋಸ್ಕರವಾಗಿ ನಾವು ಯಾವ ಕೆಲಸಗಳನ್ನು ಅದು ವಿಗ್ರಹ ಇರುವಂಥ ಜಾಗಗಳಲ್ಲಿ ಮಾಡಲಿಕ್ಕಿಲ್ಲ. ಯಾಕಂದರೆ ಅದು ಮಲಿನತೆ ಅಂತ ಹೇಳಿದರೆ ಆ ಗ್ರಹಣ ಕಾಲದಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡಬಾರ್ದು. ಹಾಗಾಗಿ ದೇವಸ್ಥಾನವನ್ನೆಲ್ಲ ಮುಚ್ಚಿರ್ತಾರೆ. ಆ ಸಂದರ್ಭದಲ್ಲಿ ಅಭಿಷೇಕಾದಿಗಳು ಮಾಡಲಿಕ್ಕಿಲ್ಲ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ವೆಂಕಟೇಶ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬಳ್ಳಾರಿಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 11/2000. 11 ಹೇಳಿ ಇನ್ನೊಮ್ಮೆ. 11ನೇ ತಾರೀಕು. ಇನ್ನೊಮ್ಮೆ ಹೇಳಿ ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಇಲ್ಲ 11. ಹಾ, ಒಂದನೇ ತಿಂಗಳು. ಹಾ, 2000. 11/1/2000. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ಮಾತಾಡ್ತೀರಾ? ಹಾಂ, ಮಾತಾಡಿ. ಪ್ರಾಬ್ಲಮ್ ಇದೆ ಸರ್, ಸಾಲಾಗಿಲ್ಲ. ಪ್ರಾಬ್ಲಮ್ ಜಾಸ್ತಿ ಇದೆ ಜೀವನದಲ್ಲಿ. ಏನು ಕೆಲಸ ಮಾಡ್ತಾ ಇದ್ದೀರಿ? ಟೈಲರಿಂಗ್.
ಇಲ್ಲಿ ಯಜಮಾನ್ರೆ ಒಂದು ತಟಸ್ಥ ಭಾವ ಏನು ಅಂತ ಕೇಳಿದರೆ ನಿಮಗೆಲ್ಲ ವಿಷಯಗಳು ಗೊತ್ತಿದ್ರು ಅಥವಾ ಹಣ ಮಾಡುವಂಥ ಚಾಕಚಕ್ಯತೆ ನಿಮ್ಮಲ್ಲಿದ್ದರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ತನಕ ಯಾವ್ದು ಬರ್ತದೆ ಅದನ್ನು ಮಾತ್ರ ನಾನು ಮಾಡಿ ಕೊಡ್ತೇನೆ ಅನ್ನುವಂಥ ಚಿಂತನೆಯಲ್ಲಿ ನೀವಿದ್ದೀರಿ. ಹೌದು. ಅರ್ಥ ಆಯ್ತಾ? ಅದರಿಂದ ಸದ್ಯದ ಪರಿಸ್ಥಿತಿಗೆ ಈ ಕೆಲವೊಂದು ಖರ್ಚುಗಳನ್ನು ಕಮ್ಮಿ ಮಾಡಿಕೊಳ್ಳಿ. ಖರ್ಚು ಅಂತ ಹೇಳಿದರೆ ಅತಿಯಾಗಿ ಬೇಡದ ಖರ್ಚುಗಳನ್ನು ಮಾಡುವಂಥದ್ದು, ಈ ರೀತಿಯಾಗಿರುವಂಥ ಖರ್ಚುಗಳನ್ನು ಕಮ್ಮಿ ಮಾಡಿಕೊಳ್ಳಿ. ಮತ್ತು ಇನ್ನೊಂದೇನು, ಈ ದೈವಿಕವಾಗಿರ್ತಕ್ಕಂಥ ತೊಂದರೆಗಳಿಂದ ನಿಮಗೆ ಈ ರೀತಿ ಸಮಸ್ಯೆಗಳಾಗ್ತಿದೆ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇದಕ್ಕಿಂತ ಹಿಂದೆ ಬೇರೆ ಕೆಲಸಗಳನ್ನು ನೀವು ಮಾಡಿದ್ದೀರಿ, ಅದರಿಂದ ಲಾಭಾಂಶವನ್ನು ಪಡ್ಕೊಂಡಿದ್ದೀರಿ. ಎಲ್ಲೋ ಹೋಗ್ಬಿಟ್ಟು ನನಗೆ ಮೋಸ ಆಗಿ ಬಂದೆ ಅನ್ನುವಂಥ ಸಾಮಾನ್ಯದವರೆಲ್ಲ ಮೋಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ನಿಮಗೆ. ನೀವೇ ಏನು ಮಾಡ್ತೀರಿ, ಲಾಭಾಂಶದ ಹೆಚ್ಚಿನ ಲಾಭಾಂಶವೋ ಅಥವಾ ಇನ್ನೊಂದು ಯಾವುದೋ ಆಸೆಯಿಂದಲೋ ಯಾವುದೋ ದುಡ್ಡನ್ನು ಅಲ್ಲಿಗೆ ಹಾಕುವಂಥದ್ದು ಮಾಡಿ ಅದನ್ನು ಕಳ್ಕೊಂಡಿರುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇರುವಂಥದ್ದು. ಇದಕ್ಕೆ ಸದ್ಯಕ್ಕೆ ಸ್ವಲ್ಪ ಲಕ್ಷ್ಮೀನಾರಾಯಣ ದೇವರನ್ನು ಆರಾಧನೆ ಮಾಡಿ, ಹಾಗೆ ಕುಬೇರ ಮಂತ್ರ ಜಪವನ್ನು ಅಥವಾ ಆ ಯಂತ್ರವನ್ನು ತಂದಿಟ್ಟುಕೊಂಡು ಪ್ರತಿ ಶುಕ್ರವಾರದಂದು ಅದಕ್ಕೆ ವಿಶೇಷ ನೈವೇದ್ಯಾದಿಗಳನ್ನು ಮಾಡ್ತಾ ಬನ್ನಿ. ಆದಷ್ಟು ಬದಲಾವಣೆಗಳಾಗ್ತದೆ. ನೇರವಾಗಿ ಬಂದು ಭೇಟಿ ಮಾಡಿ ಸಮಸ್ಯೆಗಳಿಗೆ ಸರಿಯಾಗಿರುವಂಥ ಉತ್ತರಗಳನ್ನು ಕೊಡ್ತಾ ಹೋಗುವ. ಒಳ್ಳೆಯದಾಗಿ. ಓಕೆ, ಧನ್ಯವಾದ ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ? ಗ್ರಹಣ ಸಮಯದಲ್ಲಿ ಹೆಚ್ಚು ಕಾಲ ನಾವೇನು ಮಾಡಬೇಕು, ದೇವತೆಗಳ ಆರಾಧನೆಯನ್ನು ಮಾಡಬೇಕು. ಅರ್ಥಾತ್ ಏನು, ಆ ದೇವರ ಮಂತ್ರಗಳನ್ನು ಹೇಳುವಂಥದ್ದು. ನಮಗೆ ಯಾವ ಮಂತ್ರವೋ ಗೊತ್ತಿಲ್ಲ ಅಂತಾದರೆ ಚಂದ್ರಾಯ ನಮಃ, ಇಲ್ಲ ಅಂತ ಹೇಳಿದ್ರೆ ರಾಹವೇ ನಮಃ, ಇಲ್ಲ ಅಂತ ಹೇಳಿದ್ರೆ ಕೃಷ್ಣಾಯ ನಮಃ, ಇಲ್ಲ ಶಿವಾಯ ನಮಃ, ಇಷ್ಟನ್ನಾದರೂ ಎಷ್ಟು ಸಲ ಆಗ್ತದೆ ಅಷ್ಟು ಹೇಳಬೇಕು. ಯಾಕೆ ಅಂತ ಕೇಳಿದರೆ ಈ ಒಂದು ಜಪಾದಿಗಳನ್ನು ಮಾಡುವಂಥದ್ರಿಂದ ನಮಗೆ ಆಗುವಂತಹ ತೊಂದರೆಗಳನ್ನು ಈ ಒಂದು ಜಪಗಳು ಅನ್ನುವಂಥದ್ದು ಅದನ್ನು ನಾಶ ಮಾಡ್ತದೆ ಅನ್ನುವಂಥದ್ದು. ಹಾಗೆ ಆ ಸಂದರ್ಭಗಳಲ್ಲಿ ಏನನ್ನು ತಿನ್ನಬಾರ್ದು. ಹೆಚ್ಚು ದೇವತಾರಾಧನೆ ಯಾವಾಗ ಈ ವಿಶೇಷವಾಗಿ ಎಲ್ಲ ಸ್ತ್ರೀ ದೇವತೆಗಳನ್ನು, ಚಂದ್ರನಿಗೆ ಆ ಒಂದು ಬಿಂಬದಲ್ಲಿ ಗ್ರಹಣ ಹಿಡಿಯುವಂಥ ಕಾರಣದಿಂದ ಅದಕ್ಕೆ ಹೇಳಿರುವಂಥ ಕಾರಕ ಅನ್ನುವಂಥದ್ದು ಸ್ತ್ರೀ ಸಂಬಂಧಿತವಾಗಿರುವಂಥ ದೇವರು. ಮತ್ತು ಬುಧನಿಂದ ಚಿಂತನೆ ಮಾಡುವಾಗ ಅದು ವಿಷ್ಣುವಿನ ಕಾರಕತ್ವ ಇರುವಂಥದ್ದು. ಹಾಗಾಗಿ ಇನ್ನು ಅವತಾರ ಪುರುಷರು ಯಾರು, ಶ್ರೀರಾಮಾದ್ಯ ಅವತಾರ ಪುರುಷರನ್ನೆಲ್ಲ ಆರಾಧನೆ ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.